ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಅನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಯಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋ ಜಿಜ್ಞಾಸಾವು. ಒಂದು ಶಬ್ದ ಯಾರೋ ಬೈತಾರೊಬ್ಬರು, ನಿಮಗದು ಭಾಷೆ ಬರೋದಿಲ್ಲ, ಬಾಯಿ ಬಂದ ಬೈದಿರ್ತಾರೆ, ಸುಖವಾಗಿರ್ತೀರಿ, ಯಾಕೆ ಅರ್ಥನೇ ಆಗಿಲ್ಲ ನಮಗೆ, ಗೊತ್ತಾಯ್ತಾ? ಬೇರೆ ಇಂದ್ರಿಯಗಳಿಗೆ ಕಿವಿಗೆ ಅರ್ಥ ಆದರೆ ಮಾತ್ರ ಎಫೆಕ್ಟ್ ಕ್ರಿಯೇಟ್ ಆಗೋದು. ನಿಮಗೆ ಕೆಲಸ ಸಿಕ್ಕಿದೆ, ಅದು ಅರ್ಥ ಆಗಲ್ಲ ಅವ್ರಿಗೆ, ಕಿವಿ ಬಿದ್ದಿಲ್ಲ, ಅರ್ಥ ಆಗ್ತಾಯಿಲ್ಲ. ಸ್ಪರ್ಶ ಹಾಗಲ್ಲ, ಪ್ರತಿಯೊಬ್ಬರಿಗೂ ಅರ್ಥ. ಶೀತೋಷ್ಣ ಅಂಬೋದು ಎಲ್ರಿಗೂ ಅನುಭವಕ್ಕೆ ಬರುತ್ತೆ, ತಿಳಿತಾ? ಜ್ಞಾನ ಅನುಭವ ಇಲ್ಲ, ಎಲ್ಲದಕ್ಕೂ ಬರೋದಿಲ್ಲ. ಎಂಥವನಾಗಿರಲಿ ಏನು ಬರುತ್ತೆ ಅದಕ್ಕೆ? ಪ್ರಾಣಿಗಳಿಗೂ ಅಷ್ಟೇ, ಸ್ಪರ್ಶ ಜ್ಞಾನದ ಪ್ರಾಣಿಗಳಿಲ್ಲ, ಎಲ್ಲರಿಗೂ ಸ್ಪರ್ಶೇಂದ್ರಿಯ ಇರಲೇಬೇಕು. ಬೇರೆದಕ್ಕೆ ಇಲ್ಲದೆ ಹೋದರೆ ನಡೆಯುತ್ತೆ, ಅದು ಇರಬಾರ್ದು, ಇಲ್ಲದೆ ಹೋದರೆ ಕಷ್ಟ. ಆ ದೃಷ್ಟಿಯಿಂದ ಶೀತ ಅದಕ್ಕೆ ಹೊಡೆದು ಹೇಳ್ತಾರೆ, ಗೊತ್ತಾಗೋದು ಹೊಡಿತಾರಲ್ಲ, ಅದಕ್ಕೆ ಇದಕ್ಕೆ ಬಿಡುತ್ತದು, ಸ್ಪರ್ಶೇಂದ್ರಿಯ ಹೇಳುತ್ತದು. ತಪ್ಪು ಮಾಡಿದ್ದೆ ಅಂತ ಅವಾಗ ಗೊತ್ತಾಗುತ್ತೆ, ಕೆಲವು ಬಂದು ಗೊತ್ತಾಗಲ್ಲ. ತಪ್ಪು ಮಾಡಿದ್ದು ಗೊತ್ತಾಗೋದು ಅವಾಗ, ಎಲ್ಲರಿಗೂ ಗೊತ್ತಾಗೋದಿಲ್ಲ, ಅದಕ್ಕೆ ಮಾತು ಅರ್ಥ ಆಗೋದಿಲ್ಲ, ಬೈದರೂ ಅರ್ಥ ಆಗೋದು. ಹೊಡೆದ್ರೆ ಯಾರಿಗೂ ಎಲ್ಲರಿಗೂ ಅದು ಭಾಷೆ ಇಲ್ಲ, ಅದಕ್ಕೆ ಏನದು ಹೊಡೆಯೋದು ಬಡಿಯೋದೆಲ್ಲ ಏನದು ಶೀತೋಷ್ಣಗಳೆಲ್ಲ ಸ್ಪರ್ಶೇಂದ್ರಿಯದ ವೈಶಿಷ್ಟ್ಯ ಅದು. ಅದರಿಂದನೇ ಅದ್ರ ಬಗ್ಗೆ ಭಾಳ ಎಚ್ಚರದಿಂದ ಇರಬೇಕು. ಬಾಧೋ ಯದ್ಯನುಭೂತೇರ್ಥೆ ಕಥಂ ನಿರ್ಣಯ ಈಯತೆ. ಈಗ ಸಾಕ್ಷೀಂದ್ರಿಯದ ಬಗ್ಗೆ ಹೇಳ್ತಾರೆ. ಮತ್ತು ಸಾಕ್ಷಿ ಇಂದ್ರಿಯ ಎಷ್ಟು ಇದು ಅಂತ ಕೇಳಿದ್ರೆ ಎಂದು ಸುಳ್ಳು ಹೇಳೋದೇ ಇಲ್ಲ. ಕಣ್ಣು ಮೊದಲಾದವುಗಳಿಂದ ಏನಾಗ್ಬೋದು, ನಮಗೆ ತಪ್ಪು ಜ್ಞಾನ ಬರುತ್ತೆ, ಸಾಕ್ಷಿಯಿಂದ ತಪ್ಪು ಜ್ಞಾನ ಬರೋದಿಲ್ಲ. ಸೊ ಕಣ್ಣಿಂದ ದುಷ್ಟವಾದದ್ದು ಬಾಧಿತ ಆಗಬಹುದು, ಅನುಭವ ಬಂದದ್ದು ಬಾಧಿತ ಆಗೋದಿಲ್ಲ. ಕಣ್ಣಿಂದ ದುಷ್ಟವಾದದ್ದು ಸರಿಯಾಗಿ ತಿಳ್ಕೊಬೇಕಾದ್ರೆ. ಬೇರೆ ಯಾವೇನು ಬಾಹ್ಯ ವೃತ್ತಿಜ್ಞಾನ, ಒಟ್ಟು ವೃತ್ತಿಜ್ಞಾನ ಏನಾಗ್ಬೋದು? ವೃತ್ತಿಜ್ಞಾನ ಅಂದ್ರೇನು? ಬಾಹ್ಯಜ್ಞಾನ. ಬಾಹ್ಯಜ್ಞಾನ ಬಾಧಿತ ಆಗ್ಬೋದು, ಅನುಭವ ಜ್ಞಾನ ಬಾಧಿತ ಆಗೋದಿಲ್ಲ. ಯಾತಕ್ಕೆ? ಸಾಕ್ಷಿಗೆ ನಿಯಮ ಏನಿದೆ? ಇಟ್ ಡಸ್ ನಾಟ್ ಎರ್, ಯಾವ ಕಾಲಕ್ಕೂ ತಪ್ಪೋದಿಲ್ಲ. ಅದಕ್ಕೆ ಅನುಭವಕ್ಕಿರೋ ಮಹತ್ವ ಬೇರೆ ಯಾವುದಕ್ಕಿಲ್ಲ. ಅನುಭವದಡೆಗೆ ಏನು ಮಾಡಿ ಅಂತ ಹೇಳ್ತಾರಲ್ಲ ಹಾಗೆ. ಬಾಧೋ ಯದಿ ಅನುಭೂತೇ ಇರುತ್ತೆ ಕಥಂ ನಿರ್ಣಯ ಈಯತೆ. ಸಾಕ್ಷಿಗೂ ನೀವು ಬಾಧ ಬರೋದಾದರೆ ನಿರ್ಣಯಕ್ಕೆ ಚಾನ್ಸ್ ಎಲ್ಲಿದೆ, ಗೊತ್ತಾಯ್ತಾ? ಒಂದು ಸ್ಟೇಜಲ್ಲಿ ಒರಿಜಿನಲ್ ಅಂತ ಹೇಳಿದ ಮೇಲೆ ಇದು ಹರಿದಾಕ್ಬೋದು, ಅದು ಹೋದ್ರೆ ಕತೆ ಮುಗಿತಲ್ಲಿ. ಕೋಪಿ ಹ್ಯರ್ಥೋ ನನಿಶ್ಚೇತು ಶಕ್ಯತೆ ಭ್ರಮವಾದಿನ. ಎಲ್ಲವೂ ಭ್ರಮ ಅಂತಾಯ್ತು ಅಷ್ಟೆ. ಎಲ್ಲ ಜ್ಞಾನಕ್ಕೂ ಭ್ರಮ, ತೀರ್ಮಾನವೇ ಇಲ್ಲ, ಏನದು ಭ್ರಮೆ ಆಗಿಬಿಡುತ್ತೆ ಅಷ್ಟೆ ಹೇಳ್ತಾರೆ. ಆಗ ನಿರ್ಣಯ ಇಲ್ಲ ಅಂದಮೇಲೆ ಯಾವ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಕೆಲವು ಕೆಲಸಗಳು ನಿರ್ಣಯ ಬೇಕು. ಇವತ್ತು ಊಟ ಹಾಕಿದರೆ ವಿಷ ಹಾಕಿಲ್ಲ ಅದು ಗೊತ್ತಾಗಬೇಕು. ನನಗೆ ನಿರ್ಣಯಕ್ಕೆ ಚಾನ್ಸೇ ಇಲ್ಲ, ಅದರಿಂದ ಏನು ಮಾಡ್ತೀನಿ? ಕೆಲವರು ಏನು ಮಾಡ್ತಾರೆ, ಟೆಸ್ಟ್ ಮಾಡೋದಕ್ಕೆ ನಾಯಿಗೆ ಬೆಕ್ಕಿಗೆ ತಿನ್ನಿಸ್ತಾರೆ ಒಂದಿಷ್ಟು, ಗೊತ್ತಾಯ್ತಾ? ಆ ಬೆಕ್ಕಿನ ಅನುಭವ ನಿನಗಾಗಬೇಕು ಅಂತೇನಿಲ್ವಲ್ಲ. ಹಾಗಿದ್ರೆ ಅದು ಅದು ಸಾಯ್ದೆ ನೀನು ಸಾಯ್ಬೋದು. ಆ ರೀತಿ ಯಾರು ತಿಳ್ಕೊಂಡಿರ್ತಾರ? ಒಂದು ಆಹಾರನ ಬೆಕ್ಕು ತಿಂದು ಸತ್ತು ಅಂದರೆ ನಾವು ತಿಂದರೂ ಸಾಯ್ತೀವಿ ಅಂತ ಆಗುತ್ತೆ. ಇಲ್ಲ ನಮ್ಮ ಅನುಭವ ಬೇರೆ ಅಂತ ಯಾರು ಹೇಳ್ತಾರಾ? ಇಲ್ಲ. ಅದು ಫೈನಲ್ ಟೆಸ್ಟ್, ಅದು ಫೈನಲ್ ಟೆಸ್ಟ್ ಆದ್ದರಿಂದ ಯೋಚನೆ ಮಾಡಬೇಕು. ಕೋಪಿ ಅದಕ್ಕೆ ನೋಡಿ ಸ್ವಾರಸ್ಯ, ತಮ್ಮ ಸೇಫ್ಟಿಗೋಸ್ಕರ ರಾಜ ಮಹಾರಾಜರುಗಳೆಲ್ಲ ಬೆಕ್ಕಿಗೆ ನಾಯಿ ತಿನ್ನಿಸ್ತಾರೆ. ನಮ್ಮ ಸೇಫ್ಟಿ ದೇವರಿಗೆ ತಿನ್ನಿಸ್ಬಿಟ್ರೆ ಮುಗಿದೋಯ್ತು, ಫಸ್ಟು ನೈವೇದ್ಯ ಮಾಡಿದರೆ ಮುಗೀತು. ಏನಾಯ್ತು ಅಲ್ಲಿಗೆ? ಏನು ಚಾನ್ಸ್ ಇಲ್ಲ. ಒಂದೇ ಒಂದು ವಿಷ ಪರಿಹಾರ ಅದು. ಅಕಸ್ಮಾತ್ ಇದ್ದರೂ ಯೋಚನೆ ಇಲ್ಲ, ಏನು ಮಾಡುತ್ತದು? ಆ್ಯಸ್ ಎ ರೂಲ್ ಮತ್ತೆ ನಮಗೆ ಈ ವಿಷಯ ಬೇರೆ, ದೇಹ ಕೊಲ್ಲೋ ವಿಷಯ ಬೇರೆ, ಮನಸ್ಸನ್ನು ಕೊಲ್ಲೋ ವಿಷಯ ಇರುತ್ತೆ. ಅದನ್ನ ತೆಗೆಯೋ ಶಕ್ತಿ ಯಾವುದಕ್ಕೂ ಇಲ್ಲ. ದೇವ್ರ ನೈವೇದ್ಯ ಮಾಡಿದರೆ ಮಾತ್ರ ಬರೋದಿಲ್ಲ. ಅದೇ ಆ ಡಾಗಿ ತಿನ್ನಿಸಿ ಅವ್ರು ಮಾಡ್ತಾರೆ, ಗಾಡಿ ತಿನ್ನಿಸಿ ನಾವು ಮಾಡಬೇಕು. ಆ ಡಾಗಿ ತಿನ್ನಿಸ್ತಾರೆ ಫಸ್ಟ್ ಅವರು ತಮ್ಮ ಸೇಫ್ಟಿಗೆ. ಗಾಡಿ ತಿನ್ನಿಸಿದರೆ ಅದಕ್ಕೆ ಸೇಫ್ಟಿ ಇಲ್ಲ ಪಾಪ, ಅದನ್ನು ಬಾಯಿಸ್ಬೇಕು ಪಾಪ. ಇಲ್ಲ ಹಾಗಲ್ಲ, ಗಾಡ ತಾನು ಸುರಕ್ಷಿತ, ನಮಗೂ ಸುರಕ್ಷಿತ ಮಾಡ್ತಾನೆ ಅಷ್ಟೇ. ಇವತ್ತಾಗಿರೋದು ಹಾಗೆ, ಎಂತಾದ್ರೂ ನಾಯಿ ಕೊಡಬೇಕು ಅಷ್ಟು. ಪ್ರೀತಿಗೆ ಅದು ಟೆಸ್ಟಿಗೆಲ್ಲ ಪ್ರೀತಿಗೆ ಕೊಟ್ಟು ದೇವ್ರ ಪ್ರೀತಿ ಕಳ್ಕೊಂಡ್ಬಿಡುತ್ತೆ. ಕೋಪಿಧ ಹ್ಯರ್ಥೋ ನನೇಶ್ಚೇತ್ತು ಶಕ್ಯತೆ ಭ್ರಮವಾದಿನ. ಭ್ರಮತ್ವಂ ಅಭ್ರಮತ್ವಂಚ ಯದೈವ ಅನುಭವೋಪಗಂ ಏಕಸ್ಯ ಭ್ರಮತಾ ತತ್ರ ಪರಸ್ಯ ಅಭ್ರಮತಾ ಕುತಃ. ಇಲ್ಲ ರೀ, ಕೆಲವು ಭ್ರಮೆ ಅಲ್ಲದಿರುತ್ತೆ ಅಂದರೆ
ಭ್ರಮೆ ಇಲ್ಲದ್ದು ಅಂತ ಹೇಗೆ ತೀರ್ಮಾನ ಮಾಡ್ತೀನಿ? ಭ್ರಮೆ ಅಂತ ಎಲ್ಲ ಜ್ಞಾನ ಹಾಗಲ್ಲ ರೀ, ಕೆಲವು ಭ್ರಮೆ ಇರೋದಿಲ್ಲ, ಕೆಲವು ಭ್ರಮೆ ಇರುತ್ತೆ ಅಷ್ಟೇ ಅಂತ ಹೇಳಿದ. ಎಲ್ಲ ಜ್ಞಾನದಲ್ಲ ವೆರೈಟಿ ಹೇಗೆ ವ್ಯತ್ಯಾಸ ಹೇಗೆ ಗೊತ್ತಾಯ್ತು ನಿನಗೀಗ? ಸಾಕ್ಷ್ಯ ಬೇಕೇ ಬೇಕು ಮತ್ತೆ. ಈಗ ಸಾಕ್ಷ್ಯ ಆಕ್ಷೇಪ ಮಾಡಿದರೆ ಮಾತ್ರ ಅದೇನದು, ಅದು ಭ್ರಮ, ಇಲ್ಲದವ್ರು ಭ್ರಮ ಅಂತಲೇ ಅರ್ಥ. ಕೆಲವು ಪೆಂಡಿಂಗು, ಕೆಲವು ಭ್ರಮ. ಭ್ರಮ ಅಂತ ನಿಶ್ಚಯ ಮಾಡೋದು ಕೂಡ ಸಾಕ್ಷಿನೇ ಕೊನೆಗೆ, ಬಟ್ ಅದಕ್ಕೆ ಹೆಲ್ಪ್ ಬೇಕು. ಹಾಗೆ ಮಾಡೋಕ್ಕೆ ಬರಲ್ಲ ಅದಕ್ಕೆ ಪರತಃ. ಭ್ರಮತ್ವಂ ಅಭ್ರಮತ್ವಂಚ ಸರ್ವಂ ವೇದ್ಯಂ ಹಿ ಸಾಕ್ಷಿಣ. ನೋಡಿ, ಭ್ರಮತ್ವಂ ಅಭ್ರಮತ್ವಂಚ ಸರ್ವಂ ವೇದ್ಯಂ ಹಿ ಸಾಕ್ಷಿಣ. ನನಗೀಗ ಭ್ರಮೆ ಇದೆ, ಇದನ್ನು ಸಾಕ್ಷಿನೇ ಹೇಳಬೇಕು. ನನಗೆ ಭ್ರಮೆ ಇದೆ, ಅಲ್ಲಿ ಕಾಣಿಸ್ತಿರೋದು ನಿಜವಾದ ಬೆಳ್ಳಿನ ಹೌದಲ್ಲ ಅಂತ ಐ ಆಮ್ ನಾಟ್ ಶೂರ್. ಮನಸ್ಸು ಡಿಸೈಡ್ ಮಾಡುತ್ತೆ ಬೆಳ್ಳಿ ಅಂಥೇಳಿ, ಸಾಕ್ಷಿ ಒಪ್ಪೋದಿಲ್ಲ. ಅದನ್ನೇನು ಮಾಡುತ್ತೆ, ಅದನ್ನು ಜಸ್ಟ್ ವೇಟ್ ಅಂತ ಹೇಳುತ್ತೆ, ಅದು ಒಪ್ಪೋದಿಲ್ಲ. ಅದು ಗೊತ್ತಾಯ್ತಾ? ಇದು ಭ್ರಮ, ಇದು ಆಗಿರೋ ಚಾನ್ಸ್ ಇದೆ. ಆದರೆ ಭ್ರಮ ಇಲ್ಲ, ಈಗ ತೊಗೊಂಡಾಯ್ತು, ಈಗ ಬೆಳ್ಳಿ ಆಯಿತು, ಇನ್ನೂ ಭ್ರಮ ಇಲ್ಲ, ಐ ಆಮ್ ಶೂರ್ ಅಂತ ಹೇಳಿ. ಇದು ಹೇಳೋದು ಶಕ್ತಿ ಇರೋದು ಯಾವುದಕ್ಕೆ? ಸಾಕ್ಷಿಗೆ ಇರೋದು. ಆ ದೃಷ್ಟಿಯಿಂದ ಭ್ರಮತ್ವಂ ಅಭ್ರಮತ್ವಂಚ ಸರ್ವಂ ವೇದ್ಯಂ ಹಿ ಸಾಕ್ಷಿಣ. ಸಚೇತ್ ಸಾಕ್ಷಿ ಕ್ವಚಿತ್ ದುಷ್ಟ ಕಥಂ ನಿರ್ಣಯೀಯತೆ. ಸಾಕ್ಷಿಗೆ ಅಪ್ರಾಮಾಣ್ಯ ಹೇಳೋದಾದರೆ ನಿರ್ಣಯ ಇಲ್ಲ ಅಂತ ಆಯ್ತು. ಆದ್ದರಿಂದ ನೀವು ಎಂದೂ ಕೂಡ ಏನಿರಬೇಕೀಗ? ಭ್ರಮೆಯಲ್ಲೇ ಸಾಯ್ಬೇಕಾಗತ್ತೆ. ನಾ ವಿಷ ಹಾಕಿದ್ದಲ್ಲಿ ಡೌಟ್ ಬಂತು, ಉಪವಾಸ ಕೂತ ಸತ್ತೋದ ಕೊನೆಗೆ, ಅಷ್ಟೇ ಹೊರತು ನಿರ್ಣಯ ಮಾಡ್ಕೊಳ್ಳೋಕೆ ಅವನಿಲ್ಲ. ನಾಯಿಗೆ ಹಾಕಿರ್ಬೋದು, ಅವ್ರ ನಿರ್ಣಯ ಆಗೋದಿಲ್ಲ ನೋಡಿ. ಯಥಾ ಪ್ರಕಾರ ನಿರ್ಣಯ ಆಗದೆ ಹೋದಾಗ ಅದು ಯುಕ್ತಿ ಅಷ್ಟೇ, ಅನುಭವ ಅಲ್ಲ, ಅದು ಯುಕ್ತಿ. ಇನ್ನೊಂದು ಸ್ವಾರಸ್ಯ ಇದೆ, ಕೆಲವಕ್ಕೆ ವಿಷ ಅಲ್ಲ ಅದು, ಕೆಲವಕ್ಕೆ ವಿಷ ಆಗತ್ತೆ. ದೃಷ್ಟಾಂತ ಕೊಡ್ತಾರೆ, ಟೀಕ ನೆನಪಿದೆ ಯಾವುದು ಕೊಟ್ಟಿದ್ದಾರೆ ಅಂತೇಳಿ. ಮುಳ್ಳು ಯಾವುದಕ್ಕೆ ಹಿತ? ಅದು ಒಂಟೆಗೆ ಮೇನ್ ಫುಡ್, ಅದು ಕೊಟ್ಟು ಖುಷಿಯಿಂದ ತಿನ್ನೋದು. ಉಳಿದ ಮನುಷ್ಯನಿಗೆ ಆಗೋದಿಲ್ಲ, ಉಳಿದ ಪ್ರಾಣಿಗಳಿಗೆ ಆಗೋದಿಲ್ಲ. ಕೆಲವು ಬಾಳೆಹಣ್ಣು ಆಗೋದಿಲ್ಲ, ಕೆಲವಿಗೆ ವಿಷ, ಕೆಲವಕ್ಕೆಲ್ಲ. ಆ ದೃಷ್ಟಿಯಿಂದ ತಗೊಂಡಾಗ ಇದಾಗೋದಿಲ್ಲ. ದೇರ್ಫೋರ್ ನೀನು ಆ ಟೆಸ್ಟ್ ಫೇಲ್ ಆಗುತ್ತಾಗ. ಅನುಭವನೇ ಅಲ್ಟಿಮೇಟ್, ಅದು ಕೂಡ ಅಲ್ಟಿಮೇಟ್ ಅಲ್ಲ. ವಿಶೇಷ ಸರ್ವ ಏವೈತೆ ಸಾಕ್ಷಿ ಪ್ರತ್ಯಕ್ಷ ಗೋಚರಾ. ವಿಶೇಷ ಸರ್ವ ಏವೈತೆ ಸಾಕ್ಷಿ ಪ್ರತ್ಯಕ್ಷ ಗೋಚರಾ. ಎಲ್ಲ ವಿಶೇಷಗಳು ಕೂಡ ಏನು ವಿಶೇಷಗಳು ಅಂದರೆ ಕರ್ಣದೋಷಾದಯ. ಕೆಲವರು ತಾವೇ ಹೇಳ್ತಾರೆ, ನನ್ನ ಕಣ್ಣಿಗೆ ಸರಿ ಕಾಣ್ತಾ ಇಲ್ಲ, ನೀವು ಸ್ವಲ್ಪ ನೀವು ನೋಡಿ ಹೇಳಿ ಅಂತ ಹೇಳ್ತಾರೆ. ಅವರೇ ಒಪ್ಕೊಂಡ್ಬಿಡ್ತಾರೆ, ಕಣ್ಣು ಸರಿಯಾಗಿ ಕಾಣೋದಿಲ್ಲ ಅಂತ. ಯಾರಿಗೆ ಗೊತ್ತೀಗ? ಅವನು ಸಾಕ್ಷಿಗೆ ಗೊತ್ತು. ಇಲ್ಲ ಅಂದರೆ ಪರ್ಫೆಕ್ಟಾಗಿ ಕಾಣುತ್ತೆ, ಅದನ್ನು ಸಾಕ್ಷಿನೇ ಹೇಳುತ್ತೆ. ಇದು ಅರ್ಥ. ಕರ್ಣದೋಷಾದಯ, ಕರ್ಣದೋಷ ಇಲ್ಲ. ನಿನ್ನ ಮೇಲೆ ತಪ್ಪು ಹೇಳ್ತಾ ಇರೋದು ನಂದೇನು, ನಾನು ಹುಚ್ಚ ಅಂತ ತಿಳ್ಕೊಂಬಿಟ್ರೆ ಜೋರು ಮಾಡ್ತಾನೆ ಅವನು. ನನಗೆ ಆ ದೋಷ ಇಲ್ಲ, ಹೇಳೋ ದೋಷ ನಿಮಗಿಲ್ಲ ಅಂತ ಹೇಳ್ತಾನೆ. ಸಾಕ್ಷಿ ಪ್ರತ್ಯಕ್ಷ ಗೋಚರ ಏವೇತಿ ಸಂಬಂಧ. ಬೇರೆದಕ್ಕೆ ಬೇರೆ ಪ್ರಮಾಣ ಇಲ್ಲ, ಅದಕ್ಕೆ ಅದೊಂದೇ ಪ್ರಮಾಣ. ಸಾಕ್ಷಿ ಯಾಥಾರ್ಥ್ಯಸ್ಯ ಸಾಕ್ಷಿಣೈವ ಉಪಪತ್ತೇ. ಸಾಕ್ಷಿಗೆ ಬೇರೆ ಇಂದ್ರಿಯ ಯಾಥಾರ್ಥ್ಯ ಗೊತ್ತಾಗೋದು ಸಾಕ್ಷಿಗೆ. ಸಾಕ್ಷಿ ಇಂದ್ರಿಯ ಎದ್ದು ಮಾತ್ರ ಎರಡು ಗೊತ್ತು ಅದಕ್ಕೆ. ಇವತ್ತು ನಿಮ್ಮನ್ನೆಲ್ಲ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಉಳಿದವ್ರು ಸ್ಯಾಲ್ರಿ ಕೊಡ್ಬೇಕಾದ್ರೆ ಇವನು ಸೈನ್ ಮಾಡಬೇಕು. ತನ್ನದಕ್ಕೆ ಸೆಲ್ಫ್ ಅಟೆಸ್ಟೇಷನ್ ಅಷ್ಟೇ, ಇನ್ನೊಬ್ರದ್ದು ಬೇಕಿಲ್ಲ. ಸೊ ಒಂದು ಸ್ಟೇಜಲ್ಲಿ ಸೆಲ್ಫ್ ಅಟೆಸ್ಟೇಷನ್ ಬರದೇ ಹೋದರೆ ನಿರ್ಣಯ ಮಾಡೋಕ್ಕೆ ಬರೋದಿಲ್ಲ. ಶಾಕ್ತಿ ಏನೋ ಸೆಲ್ಫ್ ವ್ಯಾಲಿಡ್ ಅದು. ಸಾಕ್ಷಿ ಸಿದ್ಧೇತು ಅಸಂಶಯಾತ್ ಮುಂದೆ ಹೇಳ್ತಾರೆ. ಊರೀಕೃತ್ಯದ ಸ್ಥಾನ ಸರ್ವಾನ್ ವ್ಯವಹಾರ ಪ್ರವರ್ತನೆ. ಇದ್ರ ಬೇಸಿಸ್ ಮೇಲೆ ಎಲ್ಲ ವ್ಯವಹಾರ ನಡೀತಿರೋದು. ಈ ಸಾಕ್ಷಿ ಯಾರು ಒಪ್ಪೋದಿಲ್ಲ, ಅದು ಪ್ರಾಮಾಣ್ಯ ಯಾರು ಒಪ್ಪೋದಿಲ್ಲ, ಯಾವ ವ್ಯವಹಾರ ಮಾಡೋಕ್ಕೂ ಸಾಧ್ಯ ಇಲ್ಲ. ವ್ಯವಹಾರ ಅಂದ್ರೇನು? ಅಂಗಡಿ ಬಿಸ್ನೆಸ್ ಅಂತ ಅರ್ಥ ಅಲ್ಲ. ಎನಿ ಆ್ಯಕ್ಟಿವಿಟಿ, ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಕೂಡ ಒಂದು ನಿಶ್ಚಯ ಬೇಕು ಅಂತಿದ್ದರೆ ಅದಕ್ಕೆ ಏನು ಒಪ್ಪಬೇಕು? ಅದಕ್ಕೆ ಸಾಕ್ಷಿನ ಒಪ್ಪಲೇಬೇಕು. ಸ್ವರೂಪೇಂದ್ರಿಯ, ಅಪ್ರಾಕೃತ ಅಲ್ಲ, ಸ್ವರೂಪೇಂದ್ರಿಯಂ ಸಾಕ್ಷಿ ಇತ್ಯುಚ್ಯತೆ ಹೇಳ್ಬಿಟ್ಟಿದ್ದ. ಹೇಗೆ ಇದು ಸ್ವರೂಪೇಂದ್ರಿಯದ ವೈಶಿಷ್ಟ್ಯ ಅಂದರೆ ತ್ವಕ್ಕಿದೆ, ಚರ್ಮ, ಸ್ಪರ್ಶ ಇಡೀ ದೇಹದಲ್ಲಿದೆಯೋ ಅದು ಹಾಗೆ. ಸಾಕ್ಷಿಯಿಂದ ಸ್ವರೂಪದ್ದೇ ಹೇಗಿರುತ್ತೆ ಅಂದರೆ ಎಲ್ಲ ಕಡೆ ಜ್ಞಾನ ಇರುತ್ತೆ. ದೇವರು ವ್ಯಾಪ್ತನಾಗಿ ಸರ್ವೇಂದ್ರಿಯ ಜ್ಞಾನ ಇದೆ. ಜೀವ ವ್ಯಾಪ್ತನಲ್ಲದೇನೆ ಅವನ ಬಾಡಿ, ಎಂಟೈರ್ ಬಾಡಿ ಏನೀಗ ಆನಂದಮಯ, ಜ್ಞಾನಮಯ. ಮುಕ್ತಿಯಲ್ಲಿ ಜೀವ ಆಗಿರ್ತಾನೆ, ಬಟ್ ಅವನು ಇವನು. ಆದ್ದರಿಂದ ದೇವರಿಗೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಬಟ್ ಬೇರೆ ಇಂದ್ರಿಯ ಇಲ್ಲ, ಆದ್ದರಿಂದ ಸಾಕ್ಷಿ ಸರ್ವತ್ರ ವ್ಯಾಪ್ತ. ಸಾಕ್ಷಿ ಇದು ಸ್ಪರ್ಶ ಜ್ಞಾನ ಬರ್ತಿದ್ದಿಲ್ಲ ಸಾಕ್ಷಿಗೆ, ಮತ್ತು ಸರ್ವತ್ರ ವ್ಯಾಪ್ತ ಇಡೀ ದೇಹದೊಳಗೆ. ಅದೇ ಎಲ್ಲ ಇಂದ್ರಿಯಗಳು ಸರ್ವತ್ರ ವ್ಯಾಪ್ತ, ಸ್ವರೂಪದಲ್ಲಿ ಸರ್ವತ್ರ ವ್ಯಾಪ್ತ. ನಮಗೆ ಯಾತಕ್ಕಾಗಿಲ್ಲ ಅಂದರೆ ಇದು ಸ್ವರೂಪೇಂದ್ರಿಯ ಅಲ್ಲ, ಈ ದೇಹ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಸಾಕ್ಷಿ ಮಾತ್ರ ವರ್ಕ್ ಮಾಡೋದು, ಅದು ಮಾತ್ರ ಸುಖ ದುಃಖಾದಿಗಳು ಮಾತ್ರ ಮಾಡುತ್ತೆ. ಮುಕ್ತಿಯಲ್ಲಿ ಹಾಗಲ್ಲ, ಎಲ್ಲದಕ್ಕೂ ಏನು ಕಾರಣ? ಸಾಕ್ಷಿನೇ. ಎಲ್ಲದಕ್ಕೂ ಸಾಕ್ಷಿಯಿಂದನೇ ಗೊತ್ತಾಗುತ್ತೆ. ಆದ್ದರಿಂದನೇ ಮುಕ್ತಿಗೆ ಅಷ್ಟು ಮಹತ್ವ ಇದೆ. ಅದೇ ಸಾಕ್ಷಿ ಇರೋದೇ ಹೇಗೆ? ಇರೋದೇ ಅವನು ಇನ್ನೇ ವ್ಯಾಪ್ತ ಆಗಬೇಕು. ಅದಕ್ಕೆ
ಇರೋದೇ ಅಣು ಆದ್ದರಿಂದ ಎಂಟೈರ್ ಎಲ್ಲ ಇರಲೇಬೇಕಲ್ಲ ಕಡೆ. ಓಂ ಅಂದರೆ ನಮಗೇನಾಗುತ್ತೆ, ಒಂದು ವಿಷಯ ತಿಳಿದು ಇನ್ನೊಂದು ಅನೇಕ ವಿಷಯ ಕ್ಲಿಯರ್ ಆಗ್ತಾ ಹೋಗುತ್ತೆ. ತಿಳಿತಾರೆ, ಒಂದು ವಿಷಯ ಡಿಸ್ಕಸ್ ಮಾಡಬೇಕಾದ್ರೆ ಅನೇಕ ವಿಷಯ ಕೊಡೋದ್ರಿಂದನೇ ಮತ್ತೆ ಮತ್ತೆ ಶ್ರವಣಾದಿಗಳನ್ನು ಮಾಡಿ ಅಂತೇಳಿ. ಇಲ್ಲದ ಈಗೆಲ್ಲೋ ಸಾಕ್ಷಿ ಸತ್ಯ ಹೋಗ್ಬಿಡ್ತಾರೆ. ಸಾಕ್ಷಿ ಅಂದರೆ ಜೀವನೇ, ಜೀವನ ಸ್ವರೂಪನೇ ಅರ್ಥ ಆಗ್ಲಿಕ್ಕೆ ಕರಿತೀವಿ ಅಷ್ಟೇ. ದೇವನ ಆನಂದಿ ಆನಂದ ಅಂತೀವಲ್ಲ ಹಾಗೆ ಎಲ್ಲ ಇಂದ್ರಿಯಗಳು ಸಾಕ್ಷಿಯಲ್ಲಿ ಜಾಯಿಂಟ್ ಆಗಿಬಿಟ್ಟಿದೆ. ಇವೆಲ್ಲ ವರ್ಕ್ ಮಾಡೋದು ಕಣ್ಣಿಗೆ ಸ್ಪೆಕ್ಸ್ ಹಾಕಿದಾಗ ಅಷ್ಟೇ ಇವೆಲ್ಲ.